ಹೆಬ್ಬಾಳ ವಾರ್ಡ್ನ ಸುಮಂಗಲಿ ಆಶ್ರಮ ರಸ್ತೆಯಲ್ಲಿ ಇವತ್ತು ಸುಮಂಗಲಿ ಆಶ್ರಮದ ಪಕ್ಕದಲ್ಲಿ ಯಾರೋ ಊರವರು ಯಾರೋ ರೆಡ್ಡಿ ಅಂತ ಹೇಳ್ಬಿಟ್ಟು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಕ್ಕೆ ಬಂದಿದ್ದಾರೆ. ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಬಾರ್ದು ಅಂತ ಹೇಳಿ ನಮ್ಮ ಇಲ್ಲಿ ಇಡೀ ದಲಿತ ಸಮುದಾಯ ಇರುವಂಥದ್ದು ಸುಮಾರು 8,000 to 10,000 ಜನ ಈ ಭಾಗದಲ್ಲಿ ಮಾತ್ರ ಇರೋದು. ಇಡೀ ಹೆಬ್ಬಾಳ ಕ್ಷೇತ್ರದಲ್ಲಿ ಹೈಯೆಸ್ಟು ಜನಾಂಗ ಇರೋದು ಕೂಲಿ ಕೆಲಸ ಮಾಡೋವಂಥವ್ರದ್ದು. ಇಲ್ಲಿ ಮುಖ್ಯವಾಗಿ ಹೆಣ್ಮಕ್ಳದ್ದು ಅದು ಬೇಡಿಕೆ ಇತ್ತು. ಯಾಕಂದರೆ ಇಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಿಬಿಟ್ರೆ ಎಲ್ಲ ಇಲ್ಲಿ ಕುಡಿದು ಗಲಾಟೆ ಮಾಡೋರು ಅಂತ ಎಲ್ಲನೂ. ಮತ್ತು ನಮ್ಮ ಸುಶೀಲಮ್ಮನವ್ರದ್ದು ಆಶ್ರಮ ಬೇರೆ ಇತ್ತು, ಸುಮಂಗಲಿ ಆಶ್ರಮ. ಸುಮಾರು 200 ಅಬಲೆ ಹೆಣ್ಮಕ್ಳನ್ನ ಅವರು ಸಾಕ್ತಾ ಇದ್ದಾರೆ. ಸುಮಾರು 1,500 ಜನ ಇದ್ದಾರೆ ಮಕ್ಕಳು, ಒಂದು 700-800 ಜನನೋ ಮಕ್ಕಳಿದ್ದಾರೆ. ಆದ್ದರಿಂದ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟು ಮಾಡಬಾರ್ದು ಅಂತ ಹೇಳಿ ನೀವೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ರಿ. ಆದ್ರೂ ಅವ್ರು ಯಾರೋ ಇವರು ಸೌಕರ್ಯ ಅನ್ನಿಸ್ತದೆ, ಅವನು ಕೇಳಿಲ್ಲ ಅವನು. ಆದ್ದರಿಂದ ಇವತ್ತು ನೀವೆಲ್ಲ ರಸ್ತೆ ತಡೆ ಮಾಡ್ತಾಯಿದ್ದೀರಿ. ನಾನು ಸರ್ಕಾರದ ಪರವಾಗಿ ನಾನು ನಿಮ್ಮ ಹತ್ರ ಎಲ್ಲ ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನೀವು ಮಾಡ್ತಾ ಇರೋವಂಥ ಈ ಪ್ರತಿಭಟನೆ ವಾಪಸ್ ತಗೊಳ್ಳಿ. ಯಾವ ಕಾರಣಕ್ಕೂ ಇಲ್ಲಿ ಆ ಬಾರ್ ಮಾಡೋಕ್ಕೆ ನಾವು ಬಿಡಲ್ಲ. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇರೋದು ಜನಗಳಿಗೆ ಅನುಕೂಲ ಮಾಡಲಿಕ್ಕೆ ಹೊರತು ಜನಗಳಿಗೆ ತೊಂದರೆ ಮಾಡಲಿಕ್ಕಲ್ಲ. ನಿಮ್ಮ ಹೊಟ್ಟೆ ಮೇಲೆ ಒಡೆದು ಸರ್ಕಾರ ನಡೆಸುವಂಥ ಅವಶ್ಯಕತೆ ನಮಗಿಲ್ಲ. 1 ಬಾರ್ ಆಗಲಿ ಇಂಥ 10 ಬಾರ್ ಆಗಲಿ ಮುಚ್ಚಿಸುವಂತಹ ತಾಕತ್ತು ನಮಗಿದೆ. ಆ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಸರ್ಕಾರಕ್ಕೂ ಆ ಬದ್ಧತೆ ಇದೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಿದ್ದಾರೆ, ಯಾವುದೇ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಸಾರ್ವಜನಿಕರು ಯಾರು ಇರ್ತಾರೆ ಅವ್ರ ವಿರುದ್ಧವಾಗಿ ಒಂದೂ ಮಾಡೋಂಗಿಲ್ಲ. ಅದರಿಂದ ಲಾಭ ಆಗಲಿ ಲಾಸ್ ಆಗಲಿ. ಅದರಿಂದ ತಾವೆಲ್ಲ ಈ ಪ್ರತಿಭಟನೆಯಿಂದ ಹಿಂದೆ ಸರಿರಿ. ನಾನು ಕೂಡಲೇ ಪೊಲೀಸ್ ಕಮಿಷನರ್ಗೆ ನಾನು ಲೆಟ್ರ್ ಬರೀತೀನಿ, ಎಕ್ಸೈಸ್ ಕಮಿಷನರ್ಗೆ ಲೆಟ್ರ್ ಬರೀತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ನಾನು ನಿಮ್ಮ ಮುಖಾಂತರ ನಿಮ್ಮೆಲ್ಲರ ಅಹವಾಲು ಅವ್ರಿಗೆ ಸಲ್ಲಿಸ್ತೀನಿ. ಮತ್ತು ಬಿಲ್ಡಿಂಗ್ ನೋಡಿದೆ, ಈಗಾಗಲೇ ಎಲ್ಲಾದರೂ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಈಗಾಗಲೇ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಏನಂತಾರೆ ಅಭಿಯಂತರು ಇಲ್ಲಿ ಬಂದಿದ್ದಾರೆ. ಇದು ಡಿವಿಯೇಷನ್ ಬಿಲ್ಡಿಂಗ್, ಯಾವುದೇ ರೂಲ್ಸು ಫಾಲೋ ಮಾಡಿ ಕಟ್ಟಿಲ್ಲ. ಫುಟ್ಪಾತ್ ಮೇಲೆ ಕಟ್ಬಿಟ್ಟವನೇ, ಫುಟ್ಪಾತ್ ಮೇಲೆ ಮೆಟ್ಲು ಹಾಕವನೆ, ಫುಟ್ಪಾತ್ ಮೇಲೆ ಅದೆಂಥದ್ದು ಇದು ಸ್ಟೇರ್ ಕೇಸ್ ಹಾಕವನೆ, ಅಲ್ಲೆಂಥದ್ದು ಬೇಸ್ಮೆಂಟ್ ಹಾಕವನೆ. ಎಲ್ಲ ಸರ್ಕಾರದ ಲ್ಯಾಂಡ್ ರಸ್ತೆದೇನಿತ್ತು ಅದನ್ನೆಲ್ಲ ಎನ್ಕ್ರೋಚ್ ಮಾಡಿದ್ದಾನೆ. ಆಲ್ರೆಡಿ ಅವರು 3 ನೋಟಿಸ್ ಕೊಟ್ಟಿದ್ದಾರೆ. ಆ 3 ನೋಟಿಸ್ಗೂ ಅವನು ಕೇರ್ ಮಾಡಿಲ್ಲಂತೆ. ಆದ್ದರಿಂದ ಅವ್ರಿಗೆ ಅಧಿಕಾರ ಇದೆ ಅದನ್ನ ಹೊಡೆಯುವಂಥದ್ದು. ಇಡೀ ಬಿಲ್ಡಿಂಗ್ ಡೆಮಾಲಿಷನ್ ಮಾಡೋಕ್ಕೆ ಅವರು ಕಮಿಷನರ್ ಹತ್ರ ಅವರು ಪರ್ಮಿಷನ್ ತಗೋಬೇಕು. ಆ ಕೆಲಸವನ್ನು ಅವ್ರು ಮಾಡ್ತಾರೆ. ತಕ್ಷಣಕ್ಕೆ ಆ ಮೆಟ್ಲು ಏನಾಗಿತ್ತು ಸಾರ್ವಜನಿಕರಿಗೆ ಓಡಾಡೋಕ್ಕೆ ತೊಂದರೆ ಇತ್ತಲ್ಲ, ಆ ಮೆಟ್ಲುಗಳನ್ನ ಅವರು ಕೂಡಲೇ ತೆರವುಗೊಳಿಸಿದ್ದಾರೆ. ಅವ್ರಿಗೆ ಅಧಿಕಾರ ಇದೆ. ನಾನು ಮಿನಿಸ್ಟ್ರ್, ಆಮೇಲೆ ನಾನು MLA ಫಸ್ಟು, ನಿಮ್ಮ ಶಾಸಕ, ನಿಮ್ಮ ಜನಪ್ರತಿನಿಧಿ, ನೀವು ಮಾಡಿರೋ MLA ನಾನು. ಅದರಿಂದ ನಿಮಗೆ ಅನುಕೂಲ ಆಗೋದನ್ನು ಯಾವ ಕಾರಣಕ್ಕೂ ನಾನು ಸಹಿಸಲ್ಲ. ಅದಾದಮೇಲೆ ನಮ್ಮ AW ಅವರು ಸ್ಟಾಫ್ ಯಾರೋ ಬಂದಿದ್ರಂತೆ. ಅವರು ಸ್ಟಾಫ್ ಬಂದಾಗ ಇಲ್ಲಿ ಯಾರೋ ಬಿಲ್ಡಿಂಗ್ ಕೆಲಸ ಮಾಡೋರನ್ನ ಅವ್ರನ್ನ ಹೆದರಿಕೆ ಮಾಡಿ ಬೆದರಿಕೆ ಹಾಕಿ ಇವತ್ತು ಬೆಳಿಗ್ಗೆನೋ ನೆನೆ ಕಳಿಸಿದಾನಂತೆ. ಅವರೂ ಸಹ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟ್ರು ಭೈರವ್ ಇದ್ದಾರೆ. ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕ್ರಿ. ಭೈರವರೇ, ಯಾರು ಈ ಬಿಲ್ಡಿಂಗ್ ಓನರು ಅವ್ರ ಕಡೆಯವರು ಯಾರು ಹೆದರಿಕೆ ಹಾಕಿದ್ದಾರೆ ನಮ್ಮ ಸರ್ಕಾರದ ಅಧಿಕಾರಿಗಳಿಗೆ, ಅವ್ರಿಗೆ ಏನಪ್ಪ ಸೆಕ್ಷನ್ ಅದು, ನಮ್ಮ ಸರ್ಕಾರಿ ನೌಕರರಿಗೆ ಅಡ್ಡಿಪಡಿಸುವಂಥದ್ದೇನೋ ಒಂದು ಸೆಕ್ಷನ್ ಇದೆ, ಸೀರಿಯಸ್ ಅಫೆನ್ಸ್. ಅದನ್ನು ಮಾಡಿ ಕೂಡಲೇ ಅದೆಂಥದ್ದು ಡೇಟು ಗೀಟು ಇನ್ನೇನು ಇಲ್ಲ. ಯಾವ ಕಾರಣಕ್ಕೂ ಇಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗೋದು ಇಲ್ಲ, ಜನಗಳಾಗೋಕ್ಕೂ ಬಿಡಲ್ಲ. ಅವ್ರು ಆಗೋಕ್ಕೆ ಮುಂಚೆ ನಾನು ಬಿಡಲ್ಲ. ಅರ್ಥ ಆಯ್ತಲ್ಲ? ಅದರಿಂದ ಇಲ್ಲೇ ಇರಬೇಕು ನಿಮ್ಮ ಸ್ಟಾಫು ಎಲ್ಲ. ಅದೇನೇನು
ಎನ್ಕ್ರೋಚ್ ಆಗಿದೆ ಅದೆಲ್ಲ ಹೊಡೆದಾಕಿ ಮತ್ತು ಕಮಿಷನರ್ ಲೆಟ್ರ್ ಬರೆದು ಬಿಲ್ಡಿಂಗ್ ಡೆಮಾಲಿಷನ್ಗೆ ಅಲ್ಲೇನೇನು ಎನ್ಕ್ರೋಚ್ ಮಾಡೋನು ಅವನ ಜಾಗದಲ್ಲಿ ಅವನೇನು ಕಟ್ಕೊಂಡ್ಲಪ್ಪ. ಕಾನೂನು ಪ್ರಕಾರ CC/OC ಪ್ಲ್ಯಾನ್ ಸ್ಯಾಂಕ್ಷನ್ ಏನಿದೆ ಅಷ್ಟನ್ನು ಬಿಟ್ಬಿಟ್ಟು ಇನ್ನೆಲ್ಲನೂ ಡೆಮಾಲಿಷನ್ ಮಾಡಬೇಕು. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಲ್ಲ, ಅವ್ನು ಏನಾದರೂ ಮಾಡ್ಕೊಂಡ್ಲಿ ಅವನ ಜಾಗದಲ್ಲಿ ಅದೆಲ್ಲ ಹೊಡೆದಾಕಿದ್ರೆ ಅವ್ನೇನು ಬೇಕಾದ್ರೂ ಮಾಡ್ಕೊತಾನೆ. ಅದರಿಂದ ಎಲ್ಲ ಹೆಣ್ಮಕ್ಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ದಯವಿಟ್ಟೆಲ್ಲ ಮನೆಗೆ ಹೋಗಿ ಇಲ್ಲಿ ಯಾರೂ ಯಾವ ಬಾರು ರೆಸ್ಟೋರೆಂಟು ಮಾಡಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯನೇ ಇಲ್ಲ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಆನಂದು ಪಾಪ 4-5 ಸರಿ ಬಂದ, ನಮ್ಮ ಮಂಜಣ್ಣ ಬಂದ, ನಮ್ಮ ಅಮ್ಮನವರು ಬಂದರು, ಎಲ್ಲ ಮರೇಶ್ ಎಲ್ಲ ನೀವೆಲ್ಲ ಬಂದಿದ್ದೀರಿ. ಇದು ನನ್ನ ಕರ್ತವ್ಯ ಸಹ, ಬರೀ ನಿಮ್ಮದೇ ಕರ್ತವ್ಯ ಅಲ್ಲ, ನನ್ನ ಕರ್ತವ್ಯ ಸಹ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆಸಿ ನಾವೇನು ಸರ್ಕಾರ ನಡೆಸುವಂಥ ಅವಶ್ಯಕತೆ ಇಲ್ಲ. ನಮ್ಮ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಇರೋದು ಬಡವ್ರಿಗೋಸ್ಕರನೇ. ಆದ್ದರಿಂದ ನೀವು ದಯವಿಟ್ಟು ಮನೆಗೆ ಹೋಗಿ ಅಧಿಕಾರಿಗಳು ಅವ್ರ ಕೆಲಸ ಮಾಡ್ಕೊತಾರೆ. ಯಾರು ಕಾನೂನನ್ನ ದಯವಿಟ್ಟು ಕೈ ಎತ್ಕೊಳಬೇಡಿ. ನಿಮ್ದು ಏನಿದ್ರೂ ಕಂಪ್ಲೇಂಟ್ಸು ಪೊಲೀಸ್ ಕಂಪ್ಲೇಂಟ್ ಕೊಡಿ, BBMP ಅಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಕೊಡಿ. ಅವ್ರ ಒಳಗಡೆ ಅವ್ರು ಏನಾದರೂ ಮಾಡ್ಕೊಳ್ಳಿ, ಅವ್ರು ಏನು ಮಾಡ್ತಾರೋ ನೋಡೋಣ. ಆಮೇಲೆ 27ನೇ ತಾರೀಕು ಹಂಗೂ ಮೀರಿ ಬಂದರೆ, ಹಂಗೂ ಮೀರಿ ಅವನು ಅದು ಇದು ರೌಡಿಸಮ್ ಮಾಡಿಕೊಂಡು ಅದು ಮಾಡಿದ್ರೆ ಪೊಲೀಸ್ ಇರ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ. ಕರ್ಕೊಂಡೋಗಿ ಅವ್ರಿಗೆ ಏನು ಬೇಕೋ ಅವರಿಗೆ ಶಾಸ್ತಿ ಆಗ್ತದೆ. ಜೈಲಿಂದ ಬರಬಾರ್ದು ಬೈರ, 1 ವರ್ಷ ಬರಬಾರ್ದು ಈಚೆ ಕಡೆ. ಯಾರೋ ದಲಿತರ ಆಫೀಸರನ್ನು ಬೈದಿರೋದು ಅನಿಸ್ತದೆ ನೋಡಿ. ಅದು ಯಾವ ಸೆಕ್ಷನ್ಸ್ ಬರ್ತೈತೆ ಅದನ್ನು ಮಾಡಿ. ಮತ್ತು ಕಾರ್ಪೊರೇಷನ್ ಅವ್ರು ಬರೀ 2 ಹೊಡೆದು ಬಿಟ್ಬಿಟ್ರಲ್ಲಪ್ಪ. ಎಲ್ಲಿ JCB ಎಲ್ಲಿ ತಗೊಂಬಂದದೆಲ್ಲ ಹೊಡೆದಾಕಿ ಇದು ಮಾಡಿ ಅಷ್ಟು ಹೇಳಿ ನಿಮ್ಮ ಅಹವಾಲನ್ನು ನಾನು ಕಮಿಷನರ್ಗೆ ಸಲ್ಲಿಸ್ತೀನಿ. ದಯವಿಟ್ಟು ಎಲ್ಲಾದರೂ ಮನೆಗೆ ಹೋಗಿ ಯಾವ ಬಾರ್ ರೆಸ್ಟೋರೆಂಟು ಇಲ್ಲಿ ಬರೋಲ್ಲ ಅಂತ ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ ಅಮ್ಮ.